ಕೊಡಗು ಪ್ರೆಸ್ ಕ್ಲಬ್ ಚೆಟ್ಟಳ್ಳಿ ಪ್ರೌಢಶಾಲಾ ಮೈದಾನದಲ್ಲಿ ಭಾನುವಾರ ಹಮ್ಮಿಕೊಂಡಿದ್ದ ಜಿಲ್ಲಾ ಮಟ್ಟದ ಕಾರ್ಯನಿರತ ಪತ್ರಕರ್ತರ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಇಸ್ಮಾಯಿಲ್ ಕಂಡಕರೆ ಸಾರಥ್ಯದ ಮಾಸ್ಟರ್ಸ್ ಫುಟ್ಬಾಲ್ ಕ್ಲಬ್ ಭರ್ಜರಿ ಆಟ ಪ್ರದರ್ಶಿಸಿ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಸುರ್ಜಿತ್ ನಾಯಕತ್ವದ ಆರ್ವಿ ರಾಕ್ಸ್ಟಾರ್ ತಂಡವು ಸಮಬಲದ ಆಟವನ್ನು ಪ್ರದರ್ಶಿಸಿತಾದರೂ ಎದುರಾಳಿಯ ಮುಂದೆ ಸೋಲೊಪ್ಪಿಕೊಳ್ಳುವ ಮೂಲಕ ರನ್ನರ್ಸ್ ಅಪ್ ಪ್ರಶಸ್ತಿ ಪಡೆಯಿತು. ವಿಜಯ್ ರಾಯ್ ಸಾರಥ್ಯದ ಟೀಮ್ ಫಿಯೋನಿಕ್ಸ್ ತಂಡವು 3ನೇ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿದೆ. ಪಂದ್ಯ ಪುರುಷ ಇಸ್ಮಾಯಿಲ್, ಟಾಪ್ ಸ್ಕೋರರ್ ಇಯು ಸಾವದ್, ಉತ್ತಮ ಗೋಲ್ ಕೀಪರ್ ಕಿರಣ್ ರಾಜ್, ಉತ್ತಮ ಡಿಫೆಂಡರ್ ಸುರ್ಜಿತ್, ಎನರ್ಜಿಂಗ್ ಆಟಗಾರ ಮುಸ್ತಾಫಾ ಹಾಗೂ ಉತ್ತಮ ಮಹಿಳಾ ಆಟಗಾರ್ತಿಯಾಗಿ ಜಯಂತಿ ಪ್ರಶಸ್ತಿ ಪಡೆದುಕೊಂಡರು. ಇರ್ಷಾದ್ ಶರೀಫ್ ತೀರ್ಪುಗಾರರಾಗಿ ಪಾಲ್ಗೊಂಡಿದ್ದರು. ಸಂಜೆ ಮೈದಾನದಲ್ಲಿ ನಡೆದ ಸಮಾರೋಪ ಸಮಾರಂಭದಲ್ಲಿ ಅತಿಥಿಗಳು ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿದರು. ಎಸ್ಎನ್ಡಿಪಿ ಯೋಗಂ ಅಧ್ಯಕ್ಷ ವಿಕೆ ಲೋಕೇಶ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ, ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷೆ ಸವಿತಾ ರೈ, ವಿರಾಜಪೇಟೆ ತಾಲೂಕು ಸಂಘದ ಅಧ್ಯಕ್ಷ ರಿಜಿತ್ ಕುಮಾರ್ ಗುಹಿಯಾ, ಕ್ರೀಡಾಕೂಟ ಸಂಚಾಲಕ ಇಸ್ಮಾಯಿಲ್ ಕಂಡಕರೆ ಹಾಗೂ ಜೆಡಿಎಸ್ ಮುಖಂಡ ಜಾಶೀರ್ ಉಪಸ್ಥಿತರಿದ್ದರು. ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿರ ಅಯ್ಯಪ್ಪ ಅಧ್ಯಕ್ಷತೆ ವಹಿಸಿದ್ದರು. ಬೆಳಿಗ್ಗೆ ಬೊಳ್ಳಜಿರ ಅಯ್ಯಪ್ಪ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಸಮಾರಂಭ ನಡೆಯಿತು. ಅತಿಥಿಗಳಾಗಿ ಚೆಟ್ಟಳ್ಳಿ ಪಂಚಾಯಿತಿ ಸದಸ್ಯ ಬಲ್ಲಾರಂಡ ಕಂಠಿ ಕಾರ್ಯಪ್ಪ, ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ, ಪ್ರೌಢಶಾಲಾ ಆಡಳಿತ ಮಂಡಳಿ ಸಂಚಾಲಕ ಮುಳ್ಳಾಂಡ ರತ್ತು ಚಂಗಪ್ಪ, ಪ್ರೆಸ್ ಕ್ಲಬ್ ಫುಟ್ಬಾಲ್ ಪಂದ್ಯಾವಳಿ ಸಂಚಾಲಕ ವಿನೋದ್ ಕೆಎಂ, ಪ್ರಧಾನ ಕಾರ್ಯದರ್ಶಿ ಎಂಕೆ ಆದರ್ಶ್ ಹಾಗೂ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್ ಪಾಲ್ಗೊಂಡಿದ್ದರು. ಗುರುತಿಸಿ ಅದನ್ನ ತಿದ್ದುವಂತೆ ಮಾಡಿ ಒಂದು ಬುದ್ಧಿ ಮಾತನ್ನು ಹೇಳುವಂತಹ ಕಾರ್ಯಗಳಲ್ಲೂ ಕೂಡ ಪತ್ರಕರ್ತರು ತೊಡಗಿರ್ತಾರೆ.
ಹಾಗೆ ಸಮಾಜದಲ್ಲಿ ನಡೀತಿರುವಂತಹ ಎಲ್ಲ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಿದ್ದಾರೆ. ಇದು ಈಗದಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದ ಕೂಡ ಆಗಿನ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಈ ಪತ್ರಿಕಾ ಮಾಧ್ಯಮ ಅಂತ ಹೇಳೋದು ಏನಿದೆ, ಪ್ರೆಸ್ ಮೀಡಿಯಾ, ಅದು ಬಹಳ ಮುಖ್ಯ ಪಾತ್ರವನ್ನ ವಹಿಸಿರ್ತದೆ. ಆ ಹೋರಾಟ ದಿನದಲ್ಲಿ ಕೂಡ ಪತ್ರಿಕೆಗಳು ಆವಾಗಿನ ಭಾರತೀಯರನ್ನು ಒಗ್ಗೂಡಿಸುವಲ್ಲಿ ಒಂದು ಮುಖ್ಯ ಪಾತ್ರವನ್ನ ವಹಿಸಿದೆ. ಕಾಲೇಜು ವಿದ್ಯಾಭ್ಯಾಸ ಮುಗಿದ ಮೇಲೆ ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೆ ನಾನು ಪತ್ರಕರ್ತನಾಗಿ. 4-5 ವರ್ಷ ನಾನು ಪತ್ರಕರ್ತನಾಗಿ ಕೆಲಸ ಮಾಡಿ ನಂತರ ಹಣಕಾಸಿನ ಬೇಟೆ, ಅಂದರೆ ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ದುಡ್ಡಿನ ಅವಶ್ಯಕತೆಗೆ ಹಿಂದೆ ಹೋದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪತ್ರಕರ್ತರಿಗೆ ಹಣಕಾಸು ಸಿಗೋದಿಲ್ಲ, ಅವರಿಗೆ ಒಳ್ಳೆಯ ಒಂದು ವ್ಯಕ್ತಿತ್ವ ಸಿಗ್ತದೆ, ಒಳ್ಳೆಯ ಒಂದು ಹೆಸರು ಸಿಗ್ತದೆ. ನೀವು ಪತ್ರಕರ್ತರಾಗಿ ಸಂಪಾದನೆ ಮಾಡೋದು ಮೊದಲು ಹೆಸರು ಮಾತ್ರ. ನಿಮಗೆ ಹಣಕಾಸಿನ ವಿಷಯದಲ್ಲಿ ನಿಮಗೇನು ಬರ್ತಾ ಇಲ್ಲ ಅಂತ ಹೇಳೋದು ನನಗೆ ನಿಮ್ಮನ್ನೆಲ್ಲ ನೋಡುವಾಗಲೂ ನನಗೆ ಗೊತ್ತಿದೆ, ಅಥವಾ ಅದರ ರೂಟೇ ಅಂಥದ್ದು. ಆಗಲಿ, ನೀವೆಲ್ಲರೂ ಈ ಕೊಡಗು ಜಿಲ್ಲೆಯ ಅಥವಾ ಈ ದೇಶದ ಪ್ರಜೆಗಳ ಮಧ್ಯದಲ್ಲಿ ಇದ್ದು ಈ ದೇಶದ ತಪ್ಪುಗಳನ್ನು ಹುಡುಕಿ ಪತ್ರಿಕೆಯಲ್ಲಿ ಪಬ್ಲಿಸಿಟಿ ಮಾಡುವಂತಹ ಒಂದು ಜವಾಬ್ದಾರಿ, ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವ ಜವಾಬ್ದಾರಿ, ಹಾಗೆ ಟಿ ವಿ ಮೀಡಿಯಾದಲ್ಲಿ ಹಾಕುವಂಥ ಜವಾಬ್ದಾರಿ ನಿಜವಾಗಿ ಮೆಚ್ಚುವಂಥದ್ದು. ತಾವೆಲ್ಲರೂ ಈ ಕೊಡಗಿನ ಅಥವಾ ನಮ್ಮ ಈ ಸಮಸ್ಯೆಗಳಿಗೆ ಒಬ್ಬರು ದಾರಿದೀಪವಾಗಲಿ, ನಿಮ್ಮಿಂದಾಗಿ ಎಲ್ಲೋ ಎಡುವುದಾಗ ಅದನ್ನು ತಿದ್ದುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲ ಅಂತ ಹೇಳಿದರೆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ. ಎಲ್ಲೋ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳ ವರ್ಗ ಇರ್ಬೋದು, ಯಾವ ರೀತಿ ನಡ್ಕೊಳ್ತಾ ಇದ್ರು ಅನ್ಕೋ ಯೋಚನೆ ಮಾಡಬೇಕು. ಪತ್ರಿಕೆ ಅನ್ನೋ ಒಂದು ಪದ ಇಲ್ಲದೆ ಆಗಿದ್ರೆ ಅಂತ ಇವತ್ತು ಆ ಕೆಲಸವನ್ನ ಬಹಳ ಯಶಸ್ಸಾಗಿ ತಾವು ತಮ್ಮ ಬಳಗ, ಇವತ್ತೇನು ತಾವು ಒಂದು ಕುಟುಂಬ ಇಲ್ಲಿ ಕೂತಿದ್ರೋ, ಬಹುಶಃ ತಮ್ಮನ್ನು ಒಂದು ಕುಟುಂಬ ಅಂತಲೇ ಕರೀಬೇಕಾಗ್ತದೆ. ಈ ಕುಟುಂಬ ಜಿಲ್ಲೆಯಲ್ಲಿ ಅದನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದೆ ಅಂತ ಹೇಳಿ, ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಶುಭ ಆಗಲಿ. ಈ ಕ್ರೀಡೆಯಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ದಾನಿಗಳ ಸಹಕಾರ ಇಲ್ಲದಿದ್ರೆ ನಮಗೆ ಯಾವ ಪಂದ್ಯಾಟವನ್ನು ಮಾಡಲಿಕ್ಕೆ ಸಹ ಧೈರ್ಯನೇ ಬರಲ್ಲ. ಒಂಥರ ಗಾಬರಿ ಆಗುತ್ತೆ, ಏನು ಮಾಡಬೇಕು ಅಂತೇಳಿ, ಯಾವುದು ಟ್ರೋಫಿ ರೆಡಿ ಆಗುತ್ತೋ, ಊಟ ರೆಡಿ ಆಗುತ್ತೋ ಅಂತೇಳಿ ಟೆನ್ಷನ್ನೇ ಆಗಿಬಿಡುತ್ತೆ. ಅದೇ ಥರ ನಮಗೆ ಕೊಡಗು ಪ್ರೆಸ್ ಕ್ಲಬ್ಗೆ ಎಲ್ಲ ಥರದ ಸಹಕಾರವನ್ನು ನೀಡ್ತಾ ದಾನಿಗಳು ಸಹಕರಿಸ್ತಾ ಬಂದಿದ್ದಾರೆ. 12 ಗಂಟೆ 1 ಗಂಟೆಗೆ ಪತ್ರಿಕಾಗೋಷ್ಠಿ ಇದ್ದಾಗ ಯಾಕೆ ಬರಲಿಲ್ಲ ಅಂತ ಕೇಳ್ತಾರೆ, 2 ಗಂಟೆಗೆ ಪ್ರತಿಭಟನೆ ಇದೆ ಅಂತ ಕೇಳ್ತಾರೆ. ನೀವು ಊಟ ಮಾಡಿದ್ರ ಅಂತ ನನಗೆ ಗೊತ್ತಿಲ್ಲ ಯಾರು ಕೇಳಿದ್ದು. ಆ ವ್ಯವಸ್ಥೆ ಒಳಗೆ ನಾವು ಬದುಕ್ತಾ ಇದ್ರೆ, ಆದರೆ ನಮ್ಮ ಆರೋಗ್ಯವನ್ನ ನಾವೇ ಕಾಪಾಡ್ಕೊಳ್ಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಏನು ಪ್ರೆಸ್ ಕ್ಲಬ್ ವಿನೂತನವಾದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ನನಗೆ ಖುಷಿ ಕೊಟ್ಟಿದೆ. ಬೊಳ್ಳೆಜಿರ ಅಯ್ಯಪ್ಪ ಸರ್ ನಿಮ್ಮ ನೇತೃತ್ವದ ಈ ಕಾರ್ಯಕ್ರಮ ಜೊತೆಗೆ ಪ್ರತಿ ಬಾರಿ ನಾನು ಹೇಳ್ತೇನೆ, ಯಾರಿಗಾರು ಒಬ್ಬರಿಗೆ ಒಂದು ಕಾರ್ಯಕ್ರಮದ ವ್ಯವಸ್ಥೆ ಅಥವಾ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿರ್ವಹಿಸೋದು ಬಹಳ ದೊಡ್ಡ ಹೊಣೆಗಾರಿಕೆ. ಸೊ ಈ ಸಲ ಹೊಸ ಆಡಳಿತ ಮಂಡಳಿ ಬಂದ ನಂತರ ಈಗ ನಾವು ನೋಡ್ತಾ ಇದ್ದೀವಿ, ಶಟಲ್ ಆಯಿತು, ಅದಕ್ಕಿಂತ ಮುಂಚೆ ಒಳಾಂಗಣ ಕ್ರೀಡಾಕೂಟ, KRM, TT ಸೇರಿದಂತೆ ವಿವಿಧ ಕ್ರೀಡಾಕೂಟಗಳಾಯಿತು. ಈಗ ಫುಟ್ಬಾಲ್ ವಿಭಿನ್ನ ಆಲೋಚನೆ, ಪ್ರಪ್ರಥಮ ಬಾರಿಗೆ ಕೊಡಗು ಪ್ರೆಸ್ ಕ್ಲಬ್ ಸದಸ್ಯರಿಗೆ ಅಥವಾ ಪತ್ರಕರ್ತರಿಗೆ ಫುಟ್ಬಾಲ್ ಟೂರ್ನಮೆಂಟ್ ನಾನು ಇಲ್ಲಿ ಮಾತ್ರ ಅಲ್ಲ, ಹೊರಗೂ ಕಂಡಿಲ್ಲ. ಕೇರಳದಲ್ಲಿ ಇದೆ, ಕೇರಳದಲ್ಲಿ ಪತ್ರಕರ್ತರಿಗೆ ಫುಟ್ಬಾಲ್ ಕಣ್ಣೂರಲ್ಲೆಲ್ಲ ಆಗ್ತಾ ಇತ್ತು. ಆದರೆ ಈ ಥರ ಕರ್ನಾಟಕ ಅಥವಾ ಕೊಡಗಿನಲ್ಲಿ ಇದುವರೆಗೆ ಕಂಡಿಲ್ಲ. ಇವತ್ತು ವಿಶೇಷವಾಗಿ ವಿಭಿನ್ನವಾಗಿ ಈ ಕಾರ್ಯಕ್ರಮನ ಮಾಡಿದಂತಹ ಕೊಡಗು ಪ್ರೆಸ್ ಕ್ಲಬ್ನ ಆಡಳಿತ ಮಂಡಳಿ ಮತ್ತು ಸಂಚಾಲಕರು ಎಲ್ಲರಿಗೂ ಕೂಡ ಈ ಒಂದು ಒಳ್ಳೆ ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು ಅಂತ ಸಲಹೆ ಸೂಚನೆ ಕೊಟ್ಟಂತ ಅಜ್ಜಮ್ಮ ರಮೇಶ್ ಕುಟ್ಟಪ್ಪನವರೇ, ನನಗೆ ವಿಡಿಯೋ ಮಾಡಬೇಕು ಅಂತ ಪ್ಲಾನೇ ಇತ್ತಿಲ್ಲ, ಆದರೂ ಕೂಡ ಅವರೇ ನನಗೆ ವಿಡಿಯೋ ಮಾಡಿ ಎಲ್ಲರ ಅಭಿಪ್ರಾಯ ತಗೊಳ್ಳಿ, ಪಬ್ಲಿಸಿಟಿ ಆಗುತ್ತೆ ಅಂತ ನನಗೆ ಹೇಳ್ಕೊಟ್ಟವ್ರು ಅವರಿಗೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಏನಾದರೂ ತಪ್ಪುಗಳು ಇದ್ದರೆ ದಯವಿಟ್ಟು ಕ್ಷಮಿಸಿಕೊಡಿ. ಮುಂದಿನ ದಿನಗಳಲ್ಲಿ ನಮಗೆ ತಿದ್ದುಕೊಂಡು ಒಟ್ಟಿಗೆ ಹೋಗೋಣ. ಎಲ್ಲ ಏನಾದರೂ ಗೊಂದಲಗಳಿದ್ದರೆ, ಮ್ಯಾಚಲ್ಲಿ ಏನಾದರೂ ಗೊಂದಲಗಳಿದ್ದರೆ ದಯವಿಟ್ಟು ಮುಕ್ತವಾಗಿ ಯಾರಿಗೂ ಹೇಳ್ಬೋದು. ಈ ಕೊಡಗು ಪ್ರೆಸ್ ಕ್ಲಬ್ನ ನಿರ್ದೇಶಕರಾಗಿ ಮೊದಲ ಕಾರಣ ಅಜ್ಜಮ್ಮಣ ರಮೇಶ್ ಕುಟ್ಟಪ್ಪನವರು. ನಾನು ಅವರಿಗೆ ನಿಲ್ತೀನಿ ಅಂತ ಹೇಳಿದ್ದೆ, ಆದರೆ ನನಗೆ ಲಾಸ್ಟ್ ಟೈಮ್ ಇಂಟ್ರೆಸ್ಟ್ ಇತ್ತಿಲ್ಲ. ಅವರು ಬೆಳಿಗ್ಗೆ ನಾಮಿನೇಷನ್ ಫೈಲ್ ಮಾಡೋ ಬೆಳಿಗ್ಗೆ ಲಾಸ್ಟ್ ದಿನ ನನಗೆ 8 ಫೋನ್ ಮಾಡಿದ್ದು, ನಾನು ಎದ್ದೇ ಇಲ್ಲ. ಆಗ ನನಗೆ ಅವರು ಫೋನ್ ಮಾಡಿದರು, ನಾಮಿನೇಷನ್ ಫೈಲ್ ಮಾಡ್ತಿಲ್ವ ಅಂತೇಳಿ. ಅವರು ಆ ಮಾತು ಹೇಳಿದ್ರೆ ನಾನು ಮೊಬೈಲ್ ಆಫ್ ಮಾಡಿ ಅವತ್ತು ನಾಮಿನೇಷನ್ ಕೂಡ ಫೈಲ್ ಮಾಡ್ತಿದ್ದಿಲ್ಲ. ಅದೇ ರೀತಿ ಕ್ಲಬ್ನ ನಿರ್ದೇಶಕರಾಗಕ್ಕೆ ಸಹಕಾರ ಕೊಟ್ಟಂಥ ನನ್ನ ಪ್ರಭುದೇವ್ ಅವರು, ಶಂಶುದ್ದೀನು,
ಜಯಪ್ರಕಾಶ್, ಮುಸ್ತಫಾ ಅವರಿಗೆ ಎಲ್ಲರೂ ಕೂಡ ಧನ್ಯವಾದ ಸಲ್ಲಿಸ್ತೀನಿ. ಅದಕ್ಕಿಂತ ಮಿಗಿಲಾಗಿ ಕೊಡಗು ನಾನು ಪತ್ರಿಕೋದ್ಯಮಕ್ಕೆ ಬರೋಕ್ಕೆ ಮೊದಲ ಕಾರಣ ಅಂತಂದರೆ ಸವಿತಾ ಮೇಡಮ್ ಅವರು, ಸವಿತಾ ಮೇಡಮ್ ಮತ್ತು ವಿಡಿಯೋ ಮಾಡ್ತಿರೋ ಸಂತೋಷ್ ರೈ ಅವರು. ಸಂತೋಷ್ ರೈ ಅವರು ನನ್ನನ್ನು ನಾನು ಕಳಿಸಿದಂಥ ವಿಡಿಯೋ ಸುದ್ದಿ ಮಾಡೋದಿದ್ದರೆ ನಾನು ಇವತ್ತು ಇಲ್ಲಿ ಇರುತ್ತು ಮಾತಾಡ್ತಿದ್ದಿಲ್ಲ. ನನಗೆ ವೇದಿಕೆ ಕೊಟ್ಟಂತಹ ಚಿತ್ತಾರ ವಾಹಿನಿಯ ಸವಿತಾ ಮೇಡಮ್ ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನನ್ನ ಗುರುಗಳಾದಂಥ ಮುಬಾರಕ್ ಅವರಿಗೆ ಕೂಡ ನಾನು ಇಲ್ಲಿ ಮಾತಾಡಬೇಕು, ಅವರು ಕೂಡ ಕಾರಣ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಏನಾದರೂ ತಪ್ಪುಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಇನ್ನೂ ಅಚ್ಚುಕಟ್ಟಾಗಿ ಆಯೋಜನೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ಸದಾ ಪೆನ್ನು ಹಿಡಿದು ಅಥವಾ ಕಂಪ್ಯೂಟರ್ ಕೀಲಿಮಣೆಯನ್ನು ಒತ್ತುತ್ತಾ ಸುದ್ದಿಗಳ ಭರಾಟೆಯಲ್ಲಿ ಮುಳುಗಿರುತ್ತಿದ್ದ ಪತ್ರಕರ್ತರು ಭಾನುವಾರ ಇಡೀ ದಿನ ಚೆಂಡಿಗೆ ಒದೆಯುತ್ತಾ ಎದುರಾಳಿಯ ತಂತ್ರಗಳಿಗೆ ಪ್ರತಿತಂತ್ರ ಒಡ್ಡುತ್ತಾ ಆಟದಲ್ಲಿ ಕಾಲ ಕಳೆದರು. ಆ ಮೂಲಕ ತಮ್ಮ ಒತ್ತಡದ ಬದುಕಿಗೆ ಒಂದಷ್ಟು ರಂಜನೆಯ ಮುಲಾಮು ಹಚ್ಚಿದರು.